ನಮಸ್ಕಾರ ನಿರ್ಬಂಧವರೇ, ದರಖಾಸ್ತು ಪೋಡಿಗೆ ಸಂಬಂಧಪಟ್ಟಂತೆ ಅಳತೆಯಾದ ನಂತರ ಅಡವಿ ಭೂಮಾಪಕರು ಯಾವ್ಯಾವ ದಾಖಲೆ ತಯಾರಿಸ್ತಾರೆ ಅಂತ ನಾನು ನಿಮಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈ ಪೈಕಿ ಎಲ್ಲ ಟಿಪ್ಪಣಿ ಸಹ ಒಂದು. ಎಲ್ಲ ಟಿಪ್ಪಣಿ ಅಂತಂದರೆ ಅದು ಈ ಥರ ಬುಕ್ ಮಾಡಿರ್ತಾರೆ. ಇದರಲ್ಲಿ ದರಖಾಸ್ತು ಪೋಡಿ ಅಂತ ಬರೆದು ಅದಕ್ಕೆ ಸಂಬಂಧಪಟ್ಟಂಥ ಸಂಖ್ಯೆ ಬರೆದಿರ್ತಾರೆ. ಗ್ರಾಮ ಹೆಸರು, ಹೋಬಳಿ ಹೆಸರು, ತಾಲೂಕು ಹೆಸರು, ಜಿಲ್ಲೆ ಹೆಸರು, ಇಸ್ವಿ ಹೆಸರು ಬರೆದು ಸಂಬಂಧಪಟ್ಟ ಭೂಮಾಪಕರ ಹೆಸರನ್ನು ಸಹ ಬರೆದಿರ್ತಾರೆ. ಇದು ಮೊದಲನೇ ಪೇಜಲ್ಲಿ ಅಳತೆಗೆ ಸಂಬಂಧಪಟ್ಟಂತೆ ಹೊಸ ನಂಬರ್ ಬಗ್ಗೆ ವಿವರಗಳನ್ನು ಮತ್ತು ಮಂಜೂರಿ ಬಗ್ಗೆ ಅದರ ಟಿಪ್ಪಣಿನೂ ಸಹ ಇಲ್ಲಿ ಹಾಕಿರ್ತಾರೆ. ಇದು ಒಂದೇ ಒಂದು ಬ್ಲಾಕ್ ಆಗಿರೋದ್ರಿಂದ ಸಂಬಂಧಪಟ್ಟಂತ ಮೂಲ ಟಿಪ್ಪಣಿ ಏನಿದೆಯೋ ಅದರಲ್ಲಿ ಯಾವ ಭಾಗದಲ್ಲಿ ಈ ಸರ್ವೆ ನಂಬರ್ನ ಮಾಡಲಾಗಿದೆ ಅನ್ನೋದನ್ನು ಮತ್ತೆ ಎಷ್ಟು ವಿಸ್ತೀರ್ಣವನ್ನ ಈ ಸರ್ವೆ ನಂಬರ್ನಲ್ಲಿ ಕಳೆಯಲಾಗಿದೆ ಅನ್ನೋದನ್ನ ತಿಳಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ನಿಮಗೆ ವಿವರವಾಗಿ ಇದನ್ನೇ ಪುಸ್ತಕದಲ್ಲಿ ಇರತಕ್ಕಂಥದ್ದನ್ನ ಇಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಇದು ಮೊದಲನೇ ಪುಟದಲ್ಲಿ ಸರ್ಕಾರಿ ಕರ ಗೋಮಾಳದಲ್ಲಿ ಅಂತ ಇರುತ್ತೆ. ಇದು ಮೂಲತಃ ಆಧಾರ್ ಬಂದ್ ವಿಸ್ತೀರ್ಣ ಎಷ್ಟಿತ್ತು ಅನ್ನೋದ್ರ ಬಗ್ಗೆ 29 ಎಕರೆ 29 ಗುಂಟೆ ಇದೆ. ಮೂಲ ಸರ್ವೆ ನಂಬರು 79 ಇತ್ತು, ಹಳೆ ಸರ್ವೆ ನಂಬರು. ಹೊಸ ಸರ್ವೆ ನಂಬರು ಮುಂದೆ ದುರಸ್ತಿ ಸಮಯದಲ್ಲಿ ಕೊಡ್ತಾರೆ. ಇದರಲ್ಲಿ ಆ ಆಧಾರ್ ಬಂದ ಪ್ರಕಾರ ಯಾವ ಕೊನೆ ಸರ್ವೆ ನಂಬರ್ ಇದೆಯೋ ಅದರ ಮುಂದಿನ ಸರ್ವೆ ನಂಬರ್ನ ಕೊಡ್ತಾರೆ. ಇಲ್ಲಿ ಸರ್ಕಾರಿ ಕುಷ್ಕಿ ಕೆಂಪು ಸಾಗು ಅಂತ ಬರೀತಾರೆ. ಕಾಗದ ಇಲ್ಲಿ ಯಾರು ಜಮೀನು ಮಂಜೂರಾಗಿತ್ತೋ ಅವರ ಹೆಸರು ಬರೀತಾರೆ. ಮಂಜೂರಿ ಅಂತೆ ವಿಸ್ತೀರ್ಣ ಎಷ್ಟಿದೆ, 2 ಎಕರೆ ಮಂಜೂರಾಗಿದೆ, 2 ಎಕರೆ ಬರೀತಾರೆ. ಪೋಡಿ ಅಂತೆ ಎಷ್ಟು ಅಂತಂದ್ರೆ 2 ಎಕರೆಗೆ ಅಳತೆ ಆಗಿರುತ್ತೆ, ಅದರಲ್ಲಿ ಯಾವ್ದು ಖರಾಬ್ ಇರೋದಿಲ್ಲ, ಅದರಿಂದ 2 ಎಕರೆನ ಬರೀತಾರೆ. ಸೊ ಅಳತೆ ಆದ ನಂತರ ಯಥಾವತ್ತಾಗಿ ನಾವು ಪ್ರತಿ ಕ್ಷೇತ್ರ ಮಾಡಬೇಕಾಗುತ್ತೆ. ಅದರಂತೆ 2 ಹಿಸ್ಸೆಗಳು ಮಾಡ್ಕೊಂಡಿದ್ದಾರೆ. 6 ಪ್ರತಿ ಬಂದಿದೆ. ಹಾಗಾಗಿ ಸಾಗು ವಿಸ್ತೀರ್ಣ 2 ಎಕರೆ ಇದೆ. ಪ್ರತಿ 6 ಬಂದಿರೋದ್ರಿಂದ 14 ಆಣೆ ಆಗಿದೆ. ಅಂದ್ರೆ ಭಾಗಾಣೆ ಅಂತಂದ್ರೆ 2 ಹಿಸ್ಸೆ ಆಗಿರೋದ್ರಿಂದ ಪ್ರತಿ ಇದಕ್ಕೆ 7 ಆಣೆ ಬರ್ತದೆ. ನಂತರ ಇಲ್ಲಿ ಈ ಸರ್ವೆ ನಂಬರ್ ಸಂಬಂಧಪಟ್ಟಂತ ಊರಿಂದ ಎಷ್ಟು ಮೈಲ್ ದೂರ ಅನ್ನೋದನ್ನ ದಾಖಲಿಸಬೇಕಾಗುತ್ತೆ. ಇದು ಹೇಗೆ ಮಂಜೂರಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ವಿಲೇಖದಲ್ಲಿ ನಮೂದಿಸಿರ್ತಾರೆ. ಪೂರ್ವ ಕರಾಬನಲ್ಲಿದೆ. ಇದು LND ಸೋ ನಂಬರ್ ಮೂಲಕ ಮಂಜೂರಾಗಿರುತ್ತೆ. ಇದನ್ನ ಯಾವ ಅಳತೆಗೆ ಆದೇಶ ಆಯಿತು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತ ಬರೆದಿರ್ತಾರೆ. ಸ್ಕೆಚ್ ಮಂಜೂರಿ ವಿಸ್ತೀರ್ಣಕ್ಕೆ ತಾಳೆ ಇಟ್ಟು ಅಳತೆ ಮಾಡಿ ಅಳತೆಯಾದ ವಿಸ್ತೀರ್ಣದಲ್ಲಿ ಖರಾಬ್ನಿಂದ ಸಾಗಿ ತಂದು ಕುಷ್ಕಿಯಲ್ಲಿ ಕಾಯಂ ಇಟ್ಟಿದೆ, ನೆಲಪತಿ ಮಾಡಿದೆ ಅಂತ ಬರೆದಿರ್ತಾರೆ. ನಾನು ಈಗಾಗಲೇ ತಿಳಿಸಿರ್ತಕ್ಕಂಥದ್ದು ಇದು ಮೂಲ ಸರ್ವೆ ನಂಬರ್ ಆಕಾರ ಆಗಿರುತ್ತೆ. ಇದರಲ್ಲಿ ನಾವು ಹೊಸ ನಂಬರ್ನ ಈ ಶೇಪಲ್ಲಿ ಮಾಡಿದ್ದೀವಿ. ಇದನ್ನ ಹೊಸ ನಂಬರ್ ಏನ್ ಮಾಡಿದೀವೋ ಅದನ್ನ ಇಲ್ಲಿ ಗುರುತಿಸಲಾಗಿದೆ. ಹಳೆ ಸರ್ವೆ ನಂಬರ್ಗೆ ಏನಿದೆ ಅದನ್ನ ಮಾರ್ಕ್ ಮಾಡಿದ್ದಾರೆ. ನಂತರ ಕೋಡಾದ ಈ ನಂಬರ್ಗೆ ಯಾವುದೇ ಖರಾಬ್ ಇರೋದಿಲ್ಲ ಅಂತ ಬರೆದಿದ್ದಾರೆ. ಹೊಸದಾಗಿ ಕೋಡಾದ ನಂಬರ್ಗೆ ಗುಣ ಸಂಖ್ಯೆಗಳು ನೀಡ್ತಾರೆ. ಅಂತಂದ್ರೆ ಏನಂತಂದ್ರೆ ಗುಣ ಅಂತಂದ್ರೆ ಮೂಲೆ ಕಾರ್ನರ್ ಏನಿದೆಯೋ ಆ ಕಾರ್ನರ್ಗಳು ಒಂದೊಂದು ಕಲ್ಲುಗಳು ಇರ್ತವೆ, ಅಡಿಗಲ್ಲು ಅಂತೀವಿ. ಅದರ ಪಕ್ಕದಲ್ಲಿ ಒಂದು ರೆಕ್ಕೆ ಕಲ್ಲು ಅಂತ ಹಾಕ್ತಾರೆ, ಅದನ್ನ ರೆಕ್ಕೆ ಕಲ್ಲು ಅಂತ ಹೇಳ್ತೀವಿ. ಸೊ ಇದು ಈ ಪ್ರಕರಣದಲ್ಲಿ ಒಟ್ಟು 1 2 3 4 5 6 7 8 9 10 11 12 ಕಲ್ಲು ಹಾಕಿದರೆ ಈ ಪೈಕಿ 1 4 7 ಮತ್ತು 10 ಕಲ್ಲು ಅಡಿಕಲ್ಲಾಗಿರ್ತವೆ, ಮಿಕ್ಕಿದ್ದೆಲ್ಲ ರೆಕ್ಕೆ ಕಲ್ಲಾಗಿರ್ತದೆ. ಸೊ ನಂತರ ಈ ಸರ್ವೆ ನಂಬರ್ ಬಗ್ಗೆ ಹೊಸ ನಂಬರ್ ಬಗ್ಗೆ ತಿಳಿಸಿದ್ದಾಯ್ತು. ಈಗ ಹಳೆ ಮಾಜಿ ಸರ್ವೆ ನಂಬರ್ ಯಾವ್ದ್ರಲ್ಲಿ ಮಾಡಿದೋ ಅದಕ್ಕೆ ಸಂಬಂಧಪಟ್ಟಂಥದ್ದು ನಾವು ಟಿಪ್ಪಣಿಯಲ್ಲಿ ದಾಖಲಿಸಬೇಕಾಗ್ತದೆ. ಸೊ ಇಲ್ಲಿ ಚಾಲ್ತಾ ನಂಬರ್ 2 ಕೊಡ್ತಾರೆ. ಅದರಲ್ಲಿ ಸರ್ಕಾರಿ ಕೋಮಾಳ ಆಗಿರುತ್ತೆ, ಕರ್ದ ಇರೋದಿಲ್ಲ, ಇದಕ್ಕೆ ಸರ್ಕಾರಿನೇ ಇರುತ್ತೆ. ಆಕಾರ ಬಂದಂತೆ ಎಷ್ಟು ವಿಸ್ತೀರ್ಣ ಇತ್ತು ಅದನ್ನ ನಮೂದಿಸಬೇಕಾಗುತ್ತೆ. ಈ ಪೈಕಿ ಈಗಾಗಲೇ ಮಂಜೂರಾಗಿ ಎಷ್ಟು ವಿಸ್ತೀರ್ಣ ನಾವು ಅರ್ಜಿದಾರರಿಗೆ ದಾಖಲಿಸಿದೀವೋ ಅಷ್ಟು ವಿಸ್ತೀರ್ಣ ಕಳಿಬೇಕಾಗುತ್ತೆ. ಉಳಿಕೆ ವಿಸ್ತೀರ್ಣ ಇಲ್ಲಿ ದಾಖಲಿಸಬೇಕಾಗ್ತದೆ. ಇದಕ್ಕೂ ಸಹ ಯಥಾ ಪ್ರಕಾರ ನಂಬರ್ ಊರಿಂದ ಮೈಲಿ ದೂರ ಬರೀತಾರೆ. ಸೊ ಚಾಲ್ತಾ ನಂಬರ್ 1ಕ್ಕೆ ಬರೆದಿರೋ ಷರತ್ತು ಇದಕ್ಕೆ ಲಾಗು. ಪೈಕಿ ಪೋಟಕ ಚಾಲ್ತಾ ನಂಬರ್ ವಿಸ್ತೀರ್ಣ ಜಾತಾ ಪೈಕಿ ಈ ಪೈಕಿ ವಿಸ್ತರಣೆಯಲ್ಲಿ ಚಾಲ್ತಾ ನಂಬರ್ಗೆ ಸರ್ಕಾರಿ ಖರಾಬ್ನಲ್ಲಿ ದಾಖಲಿದೆ. ಅಂದ್ರೆ ಇದು ಪೂರ್ಣ ವಿಸ್ತೀರ್ಣ ಸರ್ಕಾರದಲ್ಲಿರೋದ್ರಿಂದ ಇದನ್ನ ಸರ್ಕಾರಿ ಅಂತ ದಾಖಲೆ ಮಾಡಲಾಗಿದೆ. ನೋಡ್ಬೋದು ನಾವು ಈ ಒಂದು ತ್ರಿಕೋನ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಹೊಸ ಸರ್ವೆ ನಂಬರು ಇಲ್ಲಿ ಸೃಜಿಸಲಾಗಿದೆ. ಇದೇ ಹೊಸ ಸರ್ವೆ ನಂಬರ್. ನಂತರ ಇಲ್ಲಿ ಚಾಲ್ತಾ ನಂಬರ್ ಹೊಸದಾಗಿ ಗುಣ ನಂಬರ್ 1 2ಕ್ಕೆ ಇದಕ್ಕೂ ಸಹ ಹಳೆ ನಂಬರ್ಗೂ ಸಹ
ಇಲ್ಲಿ ಒಂದು ಗುಣಸಂಖ್ಯೆ ರೆಕ್ಕೆಕಲ್ಲನ್ನು ಹಾಕಬೇಕಾಗುತ್ತೆ, ಅದನ್ನ ಇಲ್ಲಿ ಗುರುತಿಸಿರ್ತಾರೆ. ಈ ರೀತಿಯಾಗಿ ಟಿಪ್ಪಣಿಯನ್ನ ತಯಾರು ಮಾಡ್ತಾರೆ. ಟಿಪ್ಪಣಿ ತಯಾರಾಗಿದ ನಂತರ ಇದನ್ನ ಸಂಬಂಧಪಟ್ಟ ಸರ್ವೇಯರು ಸಹಿ ಹಾಕ್ತಾರೆ. ನಂತರ ಸಂಬಂಧಪಟ್ಟಂತ ಚೆಕಿಂಗ್ ಸರ್ವೇಯರ್ ಅವರು ಸಹ ಸಹಿ ಮಾಡ್ತಾರೆ. ಆಮೇಲೆ ಸೂಪರ್ವೈಸರ್ ಸೈನ್ ಮಾಡ್ತಾರೆ. ನಂತರ ADLR ಇದಕ್ಕೆ ಸೈನ್ ಮಾಡ್ತಾರೆ. ನಂತರ ಇದು DDLR ಇಂದ ಸಹಿ ಆಗಿಬಿಡುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.